ಇಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತುಗೂ ಕಿಮ್ಮತ್ತಿಲ್ಲ. ನಿನ್ನೆ ತಡರಾತ್ರಿ ನಡೆದ ಸಂಧಾನ ಸಭೆ ಕೂಡ ಫಲ ಕೊಟ್ಟಿಲ್ಲ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತುಗೂ ಕಿಮ್ಮತ್ತಿಲ್ಲ. ರಾತ್ರಿ ನಡೆದ ಸಂಧಾನ ಸಭೆ ಕೂಡ ಫಲ ಕೊಟ್ಟಿಲ್ಲ. ಸಿದ್ದು ಸಂಧಾನದ ನಡುವೆಯೂ ಸುಮಲತಾಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿದೆ. ಎಲ್ಲಿ ಅಂದರೆ ಬಹಿರಂಗವಾಗಿ ಬೆಂಬಲವನ್ನು ಘೋಷಿಸಿದೆ ನಾಗಮಂಗಲ ಕಾಂಗ್ರೆಸ್. ಜೆಡಿಎಸ್ ನಾಯಕರಿಂದ ನಮಗೆ ಕಿರುಕುಳವೇ ಜಾಸ್ತಿ ಆಗಿದೆ, ನಮ್ಮ ಅಸ್ತಿತ್ವ ಮತ್ತು ಸ್ವಾಭಿಮಾನದ ಉಳಿವಿಗಾಗಿ ಸುಮಲತಾಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಸುಮಲತಾರನ್ನು ಹೀಯಾಳಿಸುತ್ತಿರುವ ಶಿವರಾಮೇಗೌಡರ ನಡೆ ಅಕ್ಷಮ್ಯ ಅಪರಾಧ. ನಾಳೆಯ ಸಮಾವೇಶದಲ್ಲಿ ಕಾಂಗ್ರೆಸ್ ಬಾವುಟ ಹಿಡಿದೇ ಸುಮಕ್ಕನ ಪರ ಪ್ರಚಾರ ಮಾಡ್ತೀವಿ ಅಂತ ಕೆಪಿಸಿಸಿ ವಿರುದ್ಧ ಸಿಡಿದೆದ್ದಿದ್ದಾರೆ ನಾಗಮಂಗಲ ಕೈ ಮುಖಂಡರಾದ ಎಚ್.ಟಿ. ಕೃಷ್ಣೇಗೌಡ ಮತ್ತು ಎ.ಜೆ. ರಾಜೇಶ್. ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಹಾಗಾದರೆ ಗುನ್ನ ಇಡೋದು ಗ್ಯಾರಂಟಿನ ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಚಲುವರಾಯಸ್ವಾಮಿ ಅವರ ನಾಯಕತ್ವದ ನಾವು ಎಲ್ಲ ಒಂದು ತರದಲ್ಲಿ ಕಾರ್ಯಕರ್ತರಿಗೆ ಮತ್ತೆ ಪ್ರೇಕ್ಷಕರ ತರ ಕೆಲಸ ಮಾಡಬೇಕಾದಂತ ಸನ್ನಿವೇಶ ಬಂತು. ಸಂಸತ್ ಚುನಾವಣೆ ಪ್ರಾರಂಭ ಆದಮೇಲೆ ಇಲ್ಲಿಯ ತನಕ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನಾಗ್ಲಿ ಮುಖಂಡರುಗಳನ್ನಾಗ್ಲಿ ಒಬ್ಬರೂ ಕೂಡ ಮಾತನಾಡಿಸಲಿಲ್ಲ. ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇಲ್ಲ ಸಲ್ಲದ ಕಿರುಕುಳ ಆಯ್ತಾ ಇತ್ತು. ಈ ಕಿರುಕುಳವನ್ನು ಕೂಡ ಅವರು ಯಾವುದಕ್ಕೂ ಕೂಡ ಸ್ಪಂದಿಸಲಿಲ್ಲ. ಇದನ್ನ ನೋಡ್ತಾ ಕೂತಿದ್ದಂತ ನಾವು ಜಿಲ್ಲೆಯ ಸಂಸತ್ಗೆ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶರವರು ಪ್ರವೇಶ ಮಾಡ್ತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿ ಅವರು ಪ್ರವೇಶ ಮಾಡಿದಾಗ ನಮ್ಗೆ ಅನ್ನಿಸ್ತು, ಈ ಜಿಲ್ಲೆನ ಪ್ರತಿನಿಧಿಸೋದಕ್ಕೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳಾ ರಾಜಕಾರಣಿಗಳಲ್ಲಿ ಅತ್ಯಂತ ಉತ್ತಮವಾದ ಮಹಿಳೆ ಇವರೊಬ್ರು ಅಂತಕ್ಕಂಥದ್ದು ಅವರ ನಡವಳಿಕೆಯಿಂದ ಹೊರಬಿದ್ದ ಮೇಲೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಅವ್ರನ್ನ ಬೆಂಬಲಿಸಬೇಕು. ವೈಷಮ್ಯವನ್ನು ತಂದು ಮಾಡ್ತಕ್ಕಂಥ ರೀತಿಯಲ್ಲಿ ಅಲ್ಲೋಲ್ಕಲ್ವಾದಂಥ ಮಾತುಗಳನ್ನ ಶಿವರಾಮೇಗೌಡರು ಮಾಡ್ತಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಅವರಿಗೊಂದು ದೇವರು ಒಳ್ಳೆ ಬುದ್ಧಿ ಇನ್ನು ಮುಂದಾರ ಕೊಡ್ಲಿ ಇಷ್ಟು ಎಚ್ಚರಿಕೆ ಮಾತನಾಡಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಇವತ್ತೇನೋ ಕೃಷ್ಣೇಗೌಡರು, ಎನ್.ಜೆ. ರಾಜೇಶ್ ಅವರೆಲ್ಲ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ. ಬಟ್ ಅವತ್ತಿಂದನೂ ಕೂಡ ಇವರೆಲ್ಲ ಸುಮಲತಾ ಪರನೇ ಇದ್ದಾರೆ. ಆದರೆ ಕಾಂಗ್ರೆಸ್ ಮಾತ್ರ, ಕಾಂಗ್ರೆಸ್ನ ಹೈಕಮಾಂಡ್ ಆಗಲಿ ದೊಡ್ಡ ಮಟ್ಟದ ನಾಯಕರಾಗಲಿ ಇವರ ನಡೆ ಬಗ್ಗೆ ಒಂದೇ ಒಂದು ಮಾತಾಡಿಲ್ಲ. ಯಾಕೆ ಅಂತ ಈಗ ಅದೇ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನಾಗಮಂಗಲದಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಮುಖಂಡರು ಚಲುವರಾಯಸ್ವಾಮಿ ಬೆಂಬಲಿಗರು ನಾವು ಸುಮಲತಾ ಪರವಾಗಿಯೇ ಪ್ರಚಾರ ಮಾಡ್ತೀವಿ ಅಂತ ಹೇಳಿ ಜೆಡಿಎಸ್ ನಾಯಕರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರತ್ಯಕ್ಷವಾಗಿ ಅವರು ಸುಮಲತಾ ಅವರ ಪರವಾಗಿ ಪ್ರಚಾರದಲ್ಲಿ ಪಾಲ್ಗೊಳ್ತಿದ್ದಾರೆ, ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಕಾಂಗ್ರೆಸ್ನವರು ಇವರ ಮೇಲೆ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಇದೆಲ್ಲವನ್ನ ಗಮನಿಸಿದ್ರೆ ಕಾಂಗ್ರೆಸ್ನವರೇ ಸುಮಲತಾ ಪರವಾಗಿ ಪ್ರಚಾರ ಮಾಡೋದಕ್ಕೆ ಬಿಟ್ಟು ಸುಮ್ಮನಾಗಿದ್ದಾರಾ ಅಂತಕ್ಕಂತಹ ಅನುಮಾನ ಕೂಡ ಇಲ್ಲಿ ಮೂಡ್ತಕ್ಕಂಥದ್ದು. ಅರವಿಂದ್. ಓಕೆ ಸಂತೋಷ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.